ನಮಸ್ಕಾರ ವೀಕ್ಷಕರೇ. ಇಂದಿನ ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಕಲಿ ಕನ್ನಡ ಕನ್ನಡ ಪಠ್ಯಪುಸ್ತಕದ 3ನೇ ತರಗತಿ ಭಾಗ 1 6ನೇ ಪಾಠ ಕಾಗದದ ದೋಣಿ ಎಂಬ ಪಾಠದ ಅಭ್ಯಾಸ ಚಟುವಟಿಕೆ ಪ್ರಶ್ನೋತ್ತರಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಅಭ್ಯಾಸವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ ಅಂದರೆ ಸಂಬಂಧಿಸಿದ ಪದ ಬರೆಯಿರಿ ಅಂತ ನೀಡಿದ್ದಾರೆ. ಅದಕ್ಕೆ ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ಅವಳು ಬಂದಳು, ಅವರು ಬಂದರು. ಈ ರೀತಿಯಾಗಿ ನಾವು ಪದಗಳನ್ನ ಮಾಡಬೇಕು. ಮೊದಲನೇ ಪದ ಅವನು ನಕ್ಕನು, ಅವರು ನಕ್ಕರು. ಹಾಗೆಯೇ ಎರಡನೆಯ ಪದ ಹಣ್ಣು ರುಚಿ ಇದೆ, ಹಣ್ಣುಗಳು ರುಚಿ ಇವೆ. ಇನ್ನು ಮುಂದಿನ ಪದ ಹೂವು ಸುಂದರವಾಗಿದೆ, ಹೂವುಗಳು ಸುಂದರವಾಗಿವೆ. ಇನ್ನು ನಾಲ್ಕನೇ ನೋಡೋದಾದರೆ ಹುಡುಗಿ ಹಾಡಿದಳು, ಹುಡುಗಿಯರು ಹಾಡಿದರು. ಅವನು ದೋಣಿ ಮಾಡಿದನು, ಅವರು ದೋಣಿ ಮಾಡಿದರು. ನೋಡಿ, ಇಲ್ಲಿ ನಾವು ಇದನ್ನ ಏಕವಚನ ಬಹುವಚನದ ರೂಪದಲ್ಲಿ ವಾಕ್ಯಗಳನ್ನ ಮಾಡಬೇಕು. ಇಂಗ್ಲಿಷ್ನಲ್ಲಿ ನಾವು ಸಿಂಗ್ಯುಲರ್ ಫ್ಲೂರಲ್ ಅಂತ ಕರಿತೀವಿ. ಇನ್ನು ಮುಂದೆ ನೋಡೋದಾದ್ರೆ ಈ ಪದಗಳನ್ನು ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೆಯಿರಿ ಅಂತ ನೀಡಿದ್ದಾರೆ. ಇಲ್ಲಿ ನಾವು ಪದಗಳನ್ನು ಹೊಂದಿಸಿ ವಾಕ್ಯವನ್ನ ರಚಿಸಬೇಕು. ರಾಮನು ಗಿಡವನ್ನು ಏನಾಗುತ್ತೆ ನೆಡುವನು. ಅದನ್ನ ವಾಕ್ಯ ಮಾಡಿದಾಗ ರಾಮನು ಗಿಡವನ್ನು ನೆಡುವನು. ಇನ್ನು ಮುಂದಿನ ಪದ ಯಾವುದೆಂದು ನೋಡೋದಾದ್ರೆ ನೋಡಿ, ಮಕ್ಕಳು ಪಾಠವನ್ನು ಏನಾಗುತ್ತೆ ಕಲಿಯುವರು. ಮಕ್ಕಳು ಪಾಠವನ್ನು ಕಲಿಯುವರು. ಇಲ್ಲಿ ಬರಿಬೇಕು. ನೆಕ್ಸ್ಟ್, ಬೆಕ್ಕು ಹಾಲನ್ನು ಕುಡಿಯುವುದು, ಬೆಕ್ಕು ಹಾಲನ್ನು ಕುಡಿಯುವುದು. ಜನರು ಜಾತ್ರೆಗೆ ಹೋಗುವರು, ಜನರು ಜಾತ್ರೆಗೆ ಹೋಗುವರು. ಈ ರೀತಿಯಾಗಿ ನಾವು ವಾಕ್ಯಗಳನ್ನು ರಚನೆ ಮಾಡಬೇಕು. ಇನ್ನು ಮಾದರಿಯಂತೆ ಅಂತ್ಯಾಕ್ಷರ ಬಳಸಿ ಮುಂದಿನ 2 ಪದಗಳನ್ನು ಬರೆಯಿರಿ ಅಂತ ನೀಡಿದ್ದಾರೆ. ನೋಡಿ, ಮಾದರಿ ಮಾಮ, ಮ ಕೊನೆಯ ಅಕ್ಷರ ಮರ, ರದಿಂದ ರಜ. ಹಾಗೆಯೇ ನಾವು ಮಾಡೋದಾದ್ರೆ ಕಾಗದ, ದ ದಿಂದ ದರಗ, ಘ ಅಕ್ಷರದಿಂದ ಗರಗ. ಕೊನೆ ಅಕ್ಷರದಿಂದ ನಾವು ಪದಗಳನ್ನ ಮಾಡಬೇಕು. ಆಹಾರ, ರದಿಂದ ರಸ, ಸ ದಿಂದ ಸಮ. ನೆಕ್ಸ್ಟ್, ದೀಪ, ಪದಿಂದ ಪದ, ದಿಂದ ದಮನ. ಇನ್ನು ಮುಂದಿನದಾಗಿ ಇರೋದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ. ಇದರಲ್ಲಿ ಮೊದಲನೇ ಪ್ರಶ್ನೆ, ಮಕ್ಕಳು ಮಾಮನ ಮನೆಗೆ ಏಕೆ ಬಂದರು? ಇದಕ್ಕೆ ಉತ್ತರ, ಮಕ್ಕಳು ಕಾಗದದ ದೋಣಿ ಮಾಡುವುದನ್ನು ಕಲಿತುಕೊಳ್ಳಲು ಮಾಮನ ಮನೆಗೆ ಬಂದರು. ಮಕ್ಕಳು ಕಾಗದದ ದೋಣಿ ಮಾಡುವುದನ್ನು ಕಲಿತುಕೊಳ್ಳಲು ಮಾಮನ ಮನೆಗೆ ಬಂದರು. ಇನ್ನು ಎರಡನೆಯ ಪ್ರಶ್ನೆ, ಕಾಗದದ ದೋಣಿ ಮಾಡಲು ಬೇಕಾಗುವ ವಸ್ತುಗಳು ಯಾವುವು? ಇದಕ್ಕೆ ಉತ್ತರ, ಕಾಗದದ ದೋಣಿ ಮಾಡಲು ಬೇಕಾಗುವಂತಹ ವಸ್ತುಗಳು ಕಾಗದ, ಅಂಟು ಮತ್ತು ಕತ್ತರಿ. ಕಾಗದದ ದೋಣಿ ಮಾಡಲು ಬೇಕಾಗುವ ವಸ್ತುಗಳು ಕಾಗದ, ಅಂಟು ಮತ್ತು ಕತ್ತರಿ. ಮುಂದಿನ ಪ್ರಶ್ನೆ, ದೋಣಿ ಎಲ್ಲಿ ಚಲಿಸುತ್ತದೆ? ಇದಕ್ಕೆ ಉತ್ತರ, ದೋಣಿ ನೀರಿನ ಮೇಲೆ ಚಲಿಸುತ್ತದೆ. ದೋಣಿ ನೀರಿನ ಮೇಲೆ ಚಲಿಸುತ್ತದೆ.
ಇನ್ನು ಮುಂದೆ ಭಾಷಾ ಚಟುವಟಿಕೆಯನ್ನು ನೀಡಿದ್ದಾರೆ. ಭಾಷಾ ಚಟುವಟಿಕೆಯಲ್ಲಿ ಇರುವಂತಹ ಮೊದಲನೇ ಚಟುವಟಿಕೆ ಯಾವುದೆಂದು ನೋಡೋದಾದರೆ, ಕೆಳಗಿನ ಅಕ್ಷರಗಳನ್ನಷ್ಟೇ ಬಳಸಿಕೊಂಡು ಸಾಧ್ಯವಾದಷ್ಟು ಪದ ರಚಿಸಿರಿ ಅಂತ ಇದೆ. ಇಲ್ಲಿ ಕೊಟ್ಟಿರುವಂತಹ ಅಕ್ಷರಗಳನ್ನು ಬಳಸಿಕೊಂಡು ನಾವು ಪದವನ್ನು ರಚಿಸಬೇಕು. ನೋಡಿ, ಗಜ, ಬನ, ಕಾಡು, ಧರ, ವನ, ಜಗ, ಮರ, ಗರ, ಹಾಗೆಯೇ ನರ. ಇವಿಷ್ಟು ನಾನು ಮಾಡಿದಂತಹ ಪದಗಳು. ನೀವು ಬೇರೆ ಬೇರೆ ಪದಗಳನ್ನು ಕೂಡ ಮಾಡಬಹುದು. ಇನ್ನು ಒಗಟುಗಳನ್ನು ಬಿಡಿಸಿರಿ ಅಂತ ಇದೆ. ಇದರಲ್ಲಿ ಕೊಟ್ಟಿರುವಂತಹ ಮೊದಲನೇ ಒಗಟು, ನೀರಿನ ಮೇಲೆ ತೇಲುತ್ತೇನೆ, ಜನರನ್ನು ಹೊತ್ತು ಸಾಗಿಸುತ್ತೇನೆ, ನೀರಿಲ್ಲದೆ ನಾನು ಚಲಿಸಲಾರೆ, ನಾನು ಯಾರು? ನೋಡಿ, ನೀರಿನ ಮೇಲೆ ತೇಲುತ್ತೇನೆ, ಜನರನ್ನು ಹೊತ್ತು ಸಾಗಿಸುತ್ತೇನೆ ಅಂದರೆ ಇದು ಹಡಗು. ಇನ್ನು ಮುಂದಿನ ಒಗಟನ್ನು ನೋಡೋದಾದರೆ, ಎಲ್ಲಿ ನೋಡಿದರೂ ನೀರಿನ ರಾಶಿ, ನನ್ನಲ್ಲಿ ಜೀವಿಗಳು ವಾಸಿಸುತ್ತವೆ, ನನ್ನ ರುಚಿ ಉಪ್ಪಾಗಿರುತ್ತದೆ, ನಾನು ಯಾರು? ನೋಡಿ, ಎಲ್ಲಿ ನೋಡಿದರೂ ನೀರಿನ ರಾಶಿ, ನನ್ನಲ್ಲಿ ಜೀವಿಗಳು ವಾಸಿಸುತ್ತವೆ, ಹಾಗೆಯೇ ನನ್ನ ರುಚಿ ಉಪ್ಪು ಅಂದರೆ ನಾನು ಸಮುದ್ರ. ಇನ್ನು ನೀರಲ್ಲಿ ನಾವು ಈಜುತ್ತೇವೆ, ಗುಂಪು ಗುಂಪಾಗಿ ಸಾಗುತ್ತೇವೆ, ಬಲೆಯಲ್ಲಿ ನಾವು ಸಿಲುಕುತ್ತೇವೆ, ನಾವು ಯಾರು? ಇಲ್ಲಿ ಬಲೆಯಲ್ಲಿ ಸಿಲುಕಿ ಹಾಕಿಕೊಳ್ಳುವುದು, ಗುಂಪು ಗುಂಪಾಗಿ ಸಾಗುವುದು, ಹಾಗೆಯೇ ನೀರಲ್ಲಿ ಈಜುತ್ತೇವೆ ಅಂದರೆ ಅದು ಮೀನು. ಇವು ಕನ್ನಡದಲ್ಲಿ ಬರುವಂತಹ ಒಗಟುಗಳು. ಇಂಗ್ಲೀಷ್ನಲ್ಲಿ ನಾವು ಅದಕ್ಕೆ ರೀಡಲ್ಸ್ ಅಂತ ಕರಿತೀವಿ. ಹಾಗೆಯೇ ಕೊನೆಯದಾಗಿ ಇಲ್ಲಿ ಒಂದು ಯೋಜನೆ ಅಂದರೆ ಪ್ರಾಜೆಕ್ಟ್ನ ನೀಡಿದ್ದಾರೆ. ಬಣ್ಣದ ಕಾಗದಗಳನ್ನು ಮನೆ, ಹೂವು, ಗಾಳಿಪಟ ಮುಂತಾದ ಆಕಾರದಲ್ಲಿ ಕತ್ತರಿಸಿ ಅಂಟಿಸಿ ಚಿತ್ರಕೋಶ ತಯಾರಿಸಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಕಲರ್ ಪೇಪರ್ಸ್ನ ಯೂಸ್ ಮಾಡಿಕೊಂಡು ಹೌಸ್, ಫ್ಲವರ್, ಹಾಗೆಯೇ ಕೈಟ್ನ ಮಾಡಿ ಚಿತ್ರಕೋಶ ಅಂದರೆ ಒಂದು ಮ್ಯಾಗ್ಝಿನ್ ಥರ ತಯಾರು ಮಾಡಿ ಅಂತ ಹೇಳಿದ್ದಾರೆ. ಇದಿಷ್ಟು ಕಾಗದದ ದೋಣಿ ಪಾಠದ ಅಭ್ಯಾಸ ಚಟುವಟಿಕೆ. ಥ್ಯಾಂಕ್ ಯು.